ಬೆಳಗಾವಿಯ ಅಧಿವೇಶನದ ಹೊತ್ತಲ್ಲೇ ಎಂಇಎಸ್ ಖ್ಯಾತಿ ತೆಗಿತಾ ಇದೆ. ಅಧಿವೇಶನಕ್ಕೆ ಪ್ರತಿಯಾಗಿ ಮಹಾಮೇಳಾವ್ ನಡೆಸೋದಕ್ಕೆ ಯತ್ನಿಸಿದೆ ಎಂಇಎಸ್. ಅಧಿವೇಶನಕ್ಕೆ ಬರ್ತಿದ್ದಂತಹ ಎಂಇಎಸ್ ಕಾರ್ಯಕರ್ತರನ್ನ ಸದ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜಿಲ್ಲಾಡಳಿತದ ನಿಷೇಧದ ಮಧ್ಯೆಯೂ ಎಂಇಎಸ್ ಮಹಾಮೇಳಾವ್ಗೆ ಮುಂದಾಗಿತ್ತು. मैंने क्या किया बता दो सर, मैंने क्या किया बताओ। मैंने क्या कुछ भी नहीं किया तो आप क्यों लेके जा रहे हो सर? मैंने क्या किया है? मेरा क्या कसूर क्या है? मुझे क्यों लेके जा रहे हो? मेरा कसूर बताओ, मेरा कसूर बताओ भाई सर, मेरा कसूर बताओ, मेरा कसूर बताओ, मेरा कसूर बताओ। मैंने क्या किया बताओ ना सर, मैंने क्या किया है? ಸಿಬ್ಬಂದಿ ಯಾರೋ ಅದಕ್ಕೆ ಜೊತೆಗಿದ್ದರು ಮಂಜು ಯಾವ್ದು ಮಾಲ್ ವೈಟ್ आणि आम्हाला संविधानाने जे अधिकार दिलेले आहेत त्या अधिकाराच्या माध्यमातून आम्ही आज हे आंदोलन करत आहोत. कर्नाटक प्रशासन आज हे आमचं आंदोलन मोडीत काढत आहे. या अटकेला आम्ही कदापि घाबरणार नाही आहोत. तुम्ही असं आम्हाला अजून किती अटक केलात तरी सुद्धा आमचा हा लढा अखंड चालू राहणार आहे. जोवर आम्ही महाराष्ट्रात सामील होणार नाही तोपर्यंत आम्ही इथे नक्कीच आम्ही अजूनही लढा देत राहू. तुम्ही आम्हाला कितीही सांगा, आम्हाला कायमचं जेलमध्ये ಡೀಟೇಲ್ಸ್ ಕೊಡ್ತಾರೆ ಶ್ರೀಕಾಂತ್ ಕುಪ್ಪಕಡ್ಡಿ. ಶ್ರೀಕಾಂತ್, ಈಗ ಅಧಿವೇಶನದ ದಿನಾನೇ ಈ ಎಂಇಎಸ್ ಮತ್ತೆ ಖ್ಯಾತೆ ಮಹಾಮೇಳಾವ್ ಅಂತ ಎಲ್ಲರನ್ನೂ ತಡೆದಿದ್ದಾರಾ ಪೊಲೀಸರು? ನೋಡಿ ವಿಜಯ್, ಎಂಥ ವಿಪರ್ಯಾಸ. ಬೆಳಗಾವಿಯಲ್ಲಿ ಇದ್ಕೊಂಡು ಕರ್ನಾಟಕದ ನೀರನ್ನು ಕುಡಿದು ಕರ್ನಾಟಕದ ಅನ್ನವನ್ನು ತಿಂದ್ಕೊಂಡು ಇದೇ ಒಂದು ಕರ್ನಾಟಕದ ವಿರುದ್ಧ ಏನಂತಂದರೆ ಪ್ರತಿಭಟನೆ ನಡೆಸ್ತಕ್ಕಂಥ ಎಂಇಎಸ್ ಪುಂಡ್ರು ಏನು ಬೆಳಗಾವಿಯಲ್ಲಿ ಅದ್ದೂರಿಯಾಗಿ ಏನು ಅಧಿವೇಶನ ನಡೀತಾ ಇದೆ, ಅದಕ್ಕೆ ವಿರುದ್ಧವಾಗಿ ಏನಂತಂದರೆ ಇವತ್ತು ಕರಾಳ ದಿನಾಚರಣೆಯಲ್ಲಿ ಅದರಲ್ಲೂ ಏನಂತಂದರೆ ಮಹಾಮೇಳವನ್ನು ಆಯೋಜನೆ ಮಾಡಲಿಕ್ಕೆ ಮುಂದಾಗಿದ್ದರು. ಆದರೆ ಯಾವುದೇ ಕಾರಣಕ್ಕೂ ನಾವು ಮಹಾಮೇಳಾವಕ್ಕೆ ಅನುಮತಿ ನೀಡೋದಿಲ್ಲ ಅನ್ನೋ ಒಂದು ಸ್ಪಷ್ಟನೆಯನ್ನು ಜಿಲ್ಲಾಡಳಿತ ನೀಡಿತ್ತು. ಮಹಾಮೇಳವನ್ನು ನಡೆಸ್ತಾ ಇದ್ರಿ, ಅದಕ್ಕೆ ಯಾವುದೇ ರೀತಿ ಅನುಮತಿ ನೀಡೋದಿಲ್ಲ ಅಂತೇಳಿ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಂತ ಹೇಳಿದ ತಕ್ಷಣ ಈಗ ಮತ್ತೆ ನಾವು ಆ ಒಂದು ವ್ಯಾಕ್ಸಿನ್ ಡಿಪೋಕ್ಕೆ ನುಗ್ತೀವಿ, ಅಲ್ಲಿ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ, ಮಹಾಮೇಳವನ್ನು ನಡೆಸ್ತೀವಿ, ನಮ್ಮ ಹೋರಾಟವನ್ನ ನಾವು ಮಾಡ್ತೀವಿ ಅನ್ನೋ ಒಂದು ಪಟ್ಟಣ ಹಿಡಿದು ಎಂಇಎಸ್ ಪುಂಡ್ರು ಏನು ಬೆಳಗಾವಿಯ ಸಂಭಾಜಿ ವೃತ್ತದಲ್ಲಿ ಜಮಾವಣೆಗೊಂಡಿದ್ರು. ಅವರನ್ನ ಈಗ ಬಂಧಿಸುವಂತ ಕೆಲಸವನ್ನ ನಗರ ಪೊಲೀಸರು ಮಾಡಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಸುಮಾರು 30ಕ್ಕೂ ಹೆಚ್ಚು ಏನಂತಂದ್ರೆ ಏನು ಎಂಇಎಸ್ ನಾಯಕರಿದ್ರು, ಅವರನ್ನ ಬಂಧಿಸುವಂತ ಕೆಲಸವನ್ನ ಮಾಡಲಾಗಿದೆ. ಅದರ ಜೊತೆಗೆ ಏನಂತಂದ್ರೆ ಖುದ್ದು ಏನಂತಂದ್ರೆ ನಗರ ಪೊಲೀಸ್ ಡಿಸಿಪಿ ಆಗಿರುವಂತ ಡಿಸಿಪಿ ಅವರು ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಪ್ರಮುಖವಾಗಿ ಏನಂತಂದ್ರೆ ಈಗಾಗಲೇ ಸುಮಾರು 30ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಸರ್, ಈಗ ಏನು ಮಹಾಮೇಳಾವಕ್ಕೆ ಅನುಮತಿ ಕೇಳಿದ್ರು, ಅದಕ್ಕೆ ಅನುಮತಿ ಇರಲಿಲ್ವಾ, ಹೇಗೆ ಏನು ಅಂತ? ಮಹಾಮೇಳಗೆ ಯಾವುದೇ ಅನುಮತಿ ಇರಲಿಲ್ಲ. ಮತ್ತು ಅದಕ್ಕೆ ಪ್ರಾಹಿಬಿಟರಿ ಆರ್ಡರ್ಸ್ ಕೂಡ ಪಾಸ್ ಆಗಿತ್ತು, 144 ಸೆಕ್ಷನ್ ಕೂಡ ಹಾಕಲಾಗಿತ್ತು. ಮತ್ತು ಅದನ್ನು ಖುದ್ದು ಮೀರಿ ಒಂದಷ್ಟು ಜನ ಸುಮ್ಮನೆ ಕಿಡಿಕೇಡಿ ಚೇಷ್ಟೆ ಮಾಡಲಿಕ್ಕೆ ಬಂದಿರೋರಿಗೆ ಎಲ್ಲರಿಗೂ ಅರೆಸ್ಟ್ ಮಾಡಿ ನಾವು ಕಳಿಸಿದ್ದೀವಿ ಸ್ಟೇಷನ್ಗೆ. ಅವ್ರ ಮೇಲೆ ಕಠಿಣ ಕಾನೂನು ರೀತಿ ಕ್ರಮ ಜರುಗಿಸ್ತೀವಿ. ತಾವು ಸ್ಪಷ್ಟವಾಗಿ ಹೇಳಿದ್ರಿ ಯಾವುದೇ ಕಾರಣಕ್ಕೂ ನಾವು ಅನುಮತಿ ಕೊಡೋದಿಲ್ಲ ಮತ್ತು ನೀವು ಮಾಡಬಾರ್ದು ಅಂತೇಳಿ. ಆದರೂ ಕೆಲವರು ಏನಂತಂದ್ರೆ ಇದು ಮಾಡ್ತಾ ಇದ್ದಾರೆ, ಅವ್ರ ವಿರುದ್ಧ ಏನಾದರೂ ಕೇಸ್ ಹಾಕುವಂಥ ಕೆಲಸ ಆಗ್ಬೋದು? 100% ಎಲ್ಲರ ಮೇಲೂ ಕೇಸ್ ಆಗುತ್ತೆ.
ಖಂಡಿತವಾಗಿಯೂ ಏನಂತಂದರೆ ಎಲ್ಲರ ಮೇಲೆ ಈಗ ದೂರನ್ನು ದಾಖಲಿಸುವಂಥ ಕೆಲಸವನ್ನು ಮಾಡ್ತೀವಿ. ಜೊತೆಗೆ ಇಂಥ ಆಟಾಟೋಪಗಳಿಗೆ ನಾವು ಮನೆ ಹಾಕೋದಿಲ್ಲ ಅನ್ನೋ ಒಂದು ಖಡಕ್ ಎಚ್ಚರಿಕೆಯನ್ನು ನಗರ ಪೊಲೀಸ್ ಆಯುಕ್ತರು ಮಾಡಿರುವಂಥದ್ದು. ಅದ್ರ ಜೊತೆಗೆ ಏನಂತಂದರೆ ಈಗ ಬೆಳಗಾವಿಯ ಏನು ಸಂಭಾಜಿ ವೃತ್ತ ಏನಿದೆ, ಒಂದು ರೀತಿ ಬಿಗುವಿನ ವಾತಾವರಣ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಎಲ್ಲ ಕಡೆಗಳಲ್ಲೂ ಸಹ ಈಗ ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ಒಬ್ಬೊಬ್ಬರಾಗಿ ಏನು MES ಪುಂಡ್ರು ಆ ಒಂದು ವ್ಯಾಕ್ಸಿನ್ ಡಿಪೋಗೆ ನುಗ್ಗಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಅವರನ್ನು ಬಂಧಿಸುವಂಥ ಕೆಲಸವನ್ನು ಇಲ್ಲಿರ್ತಕ್ಕಂಥ ಪೊಲೀಸರು ಮಾಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಏನಂತಂದರೆ ಯಾವುದೇ ಕಾರಣಕ್ಕೂ ಈ ಮಹಾಮೇಳವನ್ನು ನಡೆಯದಂತೆ ತಡಿಲಿಕ್ಕೆ ಈಗ ನಗರ ಪೊಲೀಸ್ ಆಯುಕ್ತರು ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.